ನೆನ್ನೆ ಸ್ಲಿಪ್ಪರ್ ಆಗಿದ್ಕೆ ಫುಲ್ಲು ಡಿಮ್ಯಾಂಡ್ ಆಗಿ ಕಸ್ಟಮರ್ ಎಲ್ಲ ಬೆಳಗಿನ ಜಾವನೆ ಫೋನ್ ಹಾಕ್ತೀರಾ ಅಂಗಡಿ ಹತ್ರ ಬನ್ನಿ ಬೇಗ ಬಂದಿದ್ದೀವಿ ಅನ್ಕೊಂಡು ಅವರಿಗೋಸ್ಕರ ಹೋಗಿ ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡಿದೆ. ಮಕ್ಕಳಮ್ಮ ಅನ್ಕೊಂಡು ಎಂಟ್ರಿ ಕೊಟ್ಟೆ. ನೆನ್ನೆ ಫುಲ್ ಏನು ಕ್ಲೀನ್ ಮಾಡಿಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಬೆಳಗ್ಗೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಇವ್ನು ಬೇರೆ ಬಟ್ಟೆ ಬೇರೆ ಚೇಂಜ್ ಮಾಡಬೇಕಿತ್ತು. ವೈಟ್ ಶರ್ಟು ಬೇಡ ಬೇರೆ ಶರ್ಟ್ ಹಾಕೊಂಡು ಇವತ್ತು ಅನ್ಕೊಂಡು ಟಕ್ಕಂತ ಚೇಂಜ್ ಮಾಡಿದೆ ಬಟ್ಟೆ ಅವ್ನಿಗೆ. ಕಸ್ಟಮರ್ಗೆಲ್ಲ ಕೊಟ್ಟು ಕಳಿಸ್ಬಿಟ್ಟು ಐಟಮ್ನ ಆಮೇಲೆ ಕಸ ಗುಡಿಸ್ಬಿಟ್ಟು ಆಮೇಲೆ ನೀರು ಹಾಕಿ ಆಚೆ ಗಾಡಿ ಲೈಟ್ ಹಾಕ್ತೆ. ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನನಗೆ ಫುಲ್ಲು ಕ್ಲೀನ್ ಆಗಿರ್ಬೇಕು ಅಂಗಡಿ ಮಾತ್ರ. ಒಬ್ರು ಕಸ್ಟಮರ್ ಫೋನ್ ಮಾಡಿ ನಂಗೆ ಅರ್ಜೆಂಟ್ ಆರ್ಡರ್ ಬೇಕು ದಾವಣಗೆರೆ ಇವತ್ತು ಆದಷ್ಟು ಕಳ್ಸಿಕೊಡಿ ಅಂದ್ರೆ ಸರಿ ಸರ್ ಆಯ್ತು ಬೇಗ ಕಳ್ಸಿಕೊಡ್ತೀನಿ ಅಂದ್ಬಿಟ್ಟು ಟಕ್ಕಂತ ಅವ್ರು ಕಳ್ಸಕ್ ಹೋದೆ. ಆಮೇಲೆ KCT ಕಾಲೇಜ್ ಹುಡುಗರು ಬಂದು ಒಂದು ಬೆಲ್ಟು, ಒಂದು ಹುಡ್ಡಿ, ಒಂದು ಶರ್ಟು ಪ್ಯಾಂಟು ಸ್ಲಿಪ್ಪರ್ ತಗೊಂಡ್ರು. ಅಲ್ಲಿರೋ ಲೋಕಲ್ ಹುಡುಗರು ಬಂದಿದ್ದು ಅವ್ರು ಬಂದು 3 ಪ್ಯಾಂಟು 3 ಶರ್ಟು 1 ಸ್ಲಿಪ್ಪರ್ ತಗೊಂಡ್ರು. ನಮ್ ಕೆಂಚ ಮಾತ್ರ ನೆಮ್ಮದಿಯಾಗಿ ಮಲ್ಗೋಣ, ಏನ್ ಟೆನ್ಷನ್ ಇಲ್ಲ ಏನಿಲ್ಲ. ಕರೆಕ್ಟಾಗಿ ಬಾಗ್ಲು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟವನೆ. ಹೋಲಿ ಮಲ್ಕೊಳ್ಳಿ ಬಿಡೋಂಕ ಒಳಗಡೆ ಬಂದೆ. ನಮ್ ರೆಗ್ಯುಲರ್ ಕಸ್ಟಮರ್ ಬಂದು 2 ಶರ್ಟು 2 ಪ್ಯಾಂಟ್ ತಗೊಂಡ್ರು. ಇವ್ರ ಪೀಣಾಯಿಂದ ಬಂದಿರೋ ಕಸ್ಟಮರ್ ಜೊತೆ ಬಟ್ಟೆ ತಗೊಂಡ್ರು. ಆಮೇಲೆ ಸರ್ ಬಂದು ಸರ್ ಜೊತೆ ಒಂದು ಕಾಫಿ ಕುಡಿಬೇಕು ಸರಿ ಸರ್ ಆಯ್ತು ಬನ್ನಿ ಕುಡಿಯೋಣ ಅವರೇ ತಗೊಂಡ್ಬಂದ್ರು ಕಾಫಿನ. ಆಮೇಲೆ ನಮ್ ಬ್ರೋ ಬಂದು 3 ಟೀ ಶರ್ಟು 2 ಪ್ಯಾಂಟು 1 ಶರ್ಟು 1 ಶೂ ತಗೊಂಡ್ರು. ಅಣ್ಣ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಲ್ ಮಾಡಿದ್ರು ಮಾತ್ರ ನಮ್ಗೆ ಗೊತ್ತಿರೋ ಹುಡುಗನೆ. ನಮ್ ಬ್ರೋ ಬಂದು 3 ಶರ್ಟು 1 ಪ್ಯಾಂಟ್ ತಗೊಂಡ್ರು. ತಗೊಂಡಿದ್ದೆಲ್ಲ ಬರೀ ಇಂಪಾರ್ಟೆಂಟ್ ಶರ್ಟ್ ಅವ್ರು ತಗೊಂಡಿದ್ದು. ಮನೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಮತ್ತೆ ಸ್ಟಾಕ್ಸ್ ಬಂತು, ಅದೆಲ್ಲ ಜೋಡಿಸ್ಕೊಂಡು ಮತ್ತೆ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದೆ. ಸರಿ ಬಿಡು ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಹೋದ್ರೆ ಮತ್ತೆ ಸ್ಟಾಕ್ ಬಂತು. ಯಾವ್ದಪ್ಪ ಮತ್ತೆ 10 ಬಂದೈತಲ್ಲ ಅನ್ಕೊಂಡು ಜೋಡಿಸ್ಬಿಡೋದು ಮನೆಗೆ ಹೋದೆ. ಆಮೇಲೆ ಇವತ್ತಿನ ಕೆಲಸ ಮಾತ್ರ ಸಖತ್ತಾಗಿತ್ತು, ಸುಸ್ತಾಗೋಗಿದೆ ಬಿಡಿ ಮಾತ್ರ. ಹಂಗೆ ಕಸ್ಟಮರ್ ಕೂಡ ನೆಕ್ಸ್ಟ್ ಲೆವೆಲ್ ಇದ್ರು. ಕೈ ಇದೇ ತರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ